ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಶೇಷ ಒಂದು ವಿಡಿಯೋ ಜ್ವಾಲಾಮುಖಿಗಳ ಕುರಿತು ಒಂದು ಮಾಹಿತಿ ಇರ್ತದೆ ನೋಡ್ರಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ವಾಲಾಮುಖಿ ಇವತ್ತಿನ ಒಂದು ಟಾಪಿಕ್ ಆಗಿದೆ ನೋಡಿ. ಓಕೆ, ಜ್ವಾಲಾಮುಖಿಗಳ ಕುರಿತು ತಿಳಿದುಕೊಳ್ಳೋಣ. ಅಗ್ನಿಪರ್ವತ ಶಾಸ್ತ್ರ ಭೂಮಿಯ ಆಂತರಿಕ ಶಕ್ತಿಯ ಅನಾವರಣ ಯಾವ ರೀತಿ ಐತಿ, ಸೃಷ್ಟಿ ಮತ್ತು ವಿನಾಶದ ನಡುವಿನ ಒಂದು ಭೌತಿಕ ಪಯಣ ಅಂತಲೇ ಹೇಳ್ಬೋದು ನಾವು. ಜ್ವಾಲಾಮುಖಿ ಬಗ್ಗೆ ಪ್ರಶ್ನೆ ಕೇಳುತ್ತೆ ನೋಡಿ. ಭೂಮಿಯ ಅಂತರಾಳದ ಶಾಖ ಆಗಿರ್ಬೋದು, ಟೆಕ್ನಿಕ್ ಚಲನೆಗಳು ಮತ್ತು ಜಾಗತಿಕ ಪ್ರಭಾವಗಳ ಈ ಒಂದು ಸಮಗ್ರ ವಿಶ್ಲೇಷಣೆ ನೋಡಿಕೊಳ್ಳೋಣ. ಮೊದಲನೇದಾಗಿ ನೋಡ್ತೀವಿ ನಾವು ಜ್ವಾಲಾಮುಖಿ, ಅಗ್ನಿಪರ್ವತ ಅಂತ ಹೇಳ್ಬೋದು ನಾವು. ಇವೇನಪ್ಪ ಅಂತಂದರೆ ಇವು ಕೇವಲ ಪರ್ವತ ಅಲ್ಲ, ಅದು ಭೂಮಿಯ ಉಸಿರಾಟದ ಒಂದು ದ್ವಾರನೇ ಆಗಿದೆ. ಅಗ್ನಿಪರ್ವತ ಅಥವಾ ಜ್ವಾಲಾಮುಖಿ ಎಂಬುದು ಏನಂದರೆ ಭೂಮಿಯ ಮೇಲ್ಮೇಲಿರುವ ಒಂದು ಬಿರುಕು. ಇದರ ಮೂಲಕ ಭೂಮಿಯ ಅಂತರಾಳದಲ್ಲಿರುವ ಕುದಿಯುವ ಶಿಲಾಪಾಕ, ಬಿಸಿಯಾದ ಅನಿಲಗಳು ಮತ್ತು ಬೂದಿ ಹೊರಚಿಮ್ಮುತ್ತವೆ. ಇದಕ್ಕೇನಂತಾರೆ ಅಂದರೆ ಜ್ವಾಲಾಮುಖಿ ಅಂತ ಕರೀತಾರೆ ಅಥವಾ ಅಗ್ನಿಪರ್ವತ ಎಂದು ಕರೀತಾರೆ ನೋಡಿ. ನಾವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಶಿಲಾಪಾಕ ಕೋಣೆ ಇದೆ ನೋಡಿ. ಇಲ್ಲಿ ಅಂದರೆ ಕೆಳಗಡೆ ಜ್ವಾಲಾಮುಖಿಯ ಒಂದು ಲಾವ ಇರುತ್ತದೆ. ಆ ಲಾವ ಏನಂತಂದರೆ ಭೂಮಿಯ ಮೇಲೆ ಬಂದು ಸ್ಫೋಟ ಆಗ್ತದೆ, ಅಲ್ಲಿ ಜ್ವಾಲಾಮುಖಿ ಎಂದು ಕರೀತಾರೆ ಇದಕ್ಕೆ. ಇದು ಬೂದಿ ಮೋಡವನ್ನು ಬಿಡುತ್ತದೆ. ಮುಖ್ಯ ದ್ವಾರದ ಮೂಲಕ ಬರುತ್ತೆ ನೋಡಿ. ಪಾರ್ಶ್ವ ಬಿರುಕುಗಳು ಕೂಡ ಬೀಳುತ್ತವೆ ಇಲ್ಲಿ. ಮೊದಲು ಇಲ್ಲಿ ಶಿಲಾಪಾಕ, ಮ್ಯಾಗ್ಮಾ ಅಂತ ಕರೀತಾರೆ. ಭೂಮಿಯ ಆಳದಲ್ಲಿ ಕರಗಿ ಧ್ರುವ ರೂಪದಲ್ಲಿರುತ್ತದೆ. ಧ್ರುವ ರೂಪದಲ್ಲಿರುವ ಒಂದು ಶಿಲೆಯನ್ನು ನಾವು ಏನಂತೀವಿ, ಶಿಲಾಪಾಕ ಎಂದು ಕರಿತೀವಿ ನೋಡ್ರಿ. ಶಿಲಾರಸ ಅಂದರೆ ಲಾವಾ ಅಂತ ಕರಿತೀವಲ್ಲ, ಅದೇನೆಂದರೆ ಭೂಮಿಯ ಮೇಲ್ಮೈಗೆ ಬಂದ ನಂತರ ಮ್ಯಾಗ್ಮಾವನ್ನು ಲಾವಾ ಎಂದು ಕರೆಯಲಾಗುತ್ತದೆ ನೋಡಿ. ಶಿಲಾಪಾಕ ಏನಂದರೆ ಭೂಮಿಯ ಅಂತರಂಗ ಒಳದಲ್ಲಿರುವಂಥ ಒಂದು ಒಂದು ರಸವನ್ನು, ದ್ರವವನ್ನು ನಾವು ಶಿಲಾಪಾಕ ಅಂತ ಕರಿತೀವಿ. ಅದು ಭೂಮಿಯ ಮೇಲೆ ಬಂದಗೇಶಿಂದ ಏನಾಗ್ತದಂದರೆ ಅದು ಮ್ಯಾಗ್ಮಾ ಆಗಿ ಬದಲಾವಣೆ ಆಗ್ತದೆ. ಅದಕ್ಕೆ ಮ್ಯಾಗ್ಮಾ ಎಂದು ಕರಿತಾರೆ ನೋಡ್ರಿ. ಭೂಮಿ ಮೇಲೆ ಬರೋಣ ಅದು ಗಟ್ಟಿ ಆಗುತ್ತೆ ನೋಡಿ, ಸ್ಫೋಟಗೊಂಡು. ಅದಕ್ಕೆ ಏನಂತ ಕರೀತಾರೆ, ಮ್ಯಾಗ್ಮಾ ಅಥವಾ ಲಾವಾ ಎಂದು ಕರೀತಾರೆ ನೋಡ್ರಿ. ಭೂಮಿಯ ಕೇಂದ್ರದ ಕಡೆಗೆ ಹೋದಂತೆ ತಾಪಮಾನವು ಪ್ರತಿ 32 ಮೀಟರ್ಗೆ ಸರಿಸುಮಾರು 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಾಗುತ್ತೆ ನೋಡಿರಿ. ಭೂಮಿಯ ಈ ಒಂದು ಕೇಂದ್ರದ ಕಡೆ ಏನಂದರೆ ಭೂಮಿಯ ಒಳಗಡೆ ಹೋದಂತೆ 32 ಮೀಟರ್ಗೆ ಏನಂದರೆ 1 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂತಂದರೆ ಉಷ್ಣ ಹೆಚ್ಚಾಗುತ್ತದೆ. ಇದು ಇಂಪಾರ್ಟೆಂಟ್ ನೋಡಿ. ಅಂದರೆ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಏನಾಗ್ತದೆ, ಉಷ್ಣ ಹೆಚ್ಚಾಗುತ್ತದೆ ಭೂಮಿಯ ಒಳಗಡೆ ಹೋದಂತೆ. ಮೊದಲೇನೆಂದರೆ ಇವು ಟೆಕ್ನಿಕ್, ತಟ್ಟೆಗಳ ಚಲನೆ, ಜ್ವಾಲಾಮುಖಿಗಳ ಉಗಮ ಸ್ಥಾನ ಯಾವ ರೀತಿ ಆಗ್ತದೆ ನೋಡೋಣ. ಜ್ವಾಲಾಮುಖಿ ಯಾವ ರೀತಿಯಾಗಿ ಉಗಮ ಆಗಿತ್ತಂತ ಈ ಒಂದು ಸಿದ್ಧಾಂತದ ಬಗ್ಗೆ ಇರ್ತವೆ. ಇದರಲ್ಲಿ ಸಿದ್ಧಾಂತಗಳು ಇರ್ತವೆ. ಸಿದ್ಧಾಂತದಲ್ಲಿ ಈ ಒಂದು ಉಗಮ ಸ್ಥಾನ ಯಾವ ರೀತಿ ಆಯಿತು ಜ್ವಾಲಾಮುಖಿ ಅಂತ ಹೇಳ್ತಾರೆ ನೋಡಿರಿ. ಅದರಲ್ಲಿ ಮೊದಲನೇದಾಗಿ ಅಭಿಸರಣ ಗಡಿಗಳಂತ ಬರ್ತದೆ. ಆಮೇಲೆ ಅಪಸರಣ ಗಡಿಗಳು, ಮೂರನೇದು ಹಾಟ್ ಸ್ಪಾಟ್ಗಳು. ಮೊದಲನೇದು ಅಭಿಸರಣ ಗಡಿಗಳು. ಇವೇನೆಂದರೆ ಒಂದು ಟೆಕ್ನಿಕ್ ತಟ್ಟೆಯು ಮತ್ತೊಂದರ ಕೆಳಗೆ ಜಾರಿದಾಗ ಅತಿಯಾದ ಉಷ್ಣತೆಯಿಂದ ಶಿಲೆಗಳು ಕರಗಿ ಮ್ಯಾಗ್ಮಾ ಸೃಷ್ಟಿಸುತ್ತವೆ. ಇದನ್ನು ನಾವೇನಂತೀವಿ ಅಂದರೆ ಅಭಿಸರಣ ಗಡಿಗಳಂತ ಕರೀತೇವೆ. ಉದಾಹರಣೆಗೆ ನಾವು ಮೇಲ್ಗಡೆ ನೋಡ್ಬೋದು, ಒಂದು ಕಡೆ ಈ ಒಂದು ತಟ್ಟೆ ಇದೆ, ಕೆಳಗೊಂದು ಕಡೆ ಒಂದು ಭೂಮಿಯ ಒಂದು ಪದರದ ತಟ್ಟೆ ಇದೆ. ಇವೆರಡುಗಳು ಏನಾಗುತ್ತೆ ಅಂದರೆ ಘರ್ಷಣೆ ಉಂಟಾಗಿ ಅಲ್ಲಿ ಉಷ್ಣ ಬಿಡುಗಡೆಯಾಗಿ ಆ ಒಂದು ಭೂಮಿಯ ಅಂತರಂಗ ಒಳಗಡೆ ಇರುವಂಥ ಜ್ವಾಲಾಮುಖಿ ಏನಾಗುತ್ತಂದರೆ ಮೇಲೆ ಬರುತ್ತೆ ನೋಡಿರಿ. ಇದಕ್ಕೆ ಅಭಿಸರಣ ಗಡಿಗಳಂತ ಕರೀತಾರೆ. ನಂತರದಲ್ಲಿ ಅಪಸರಣ ಗಡಿಗಳು. ಇವು ಯಾವ ರೀತಿ ಇರ್ತವಂದ್ರೆ ತಟ್ಟೆಗಳು ಪರಸ್ಪರ ದೂರ ಸರಿದಾಗ ಉಂಟಾಗುವ ಬಿರುಕುಗಳ ಮೂಲಕ ಶಿಲಾಪಾಕ ಮೇಲೆ ಬರ್ತದೆ. ಇದಕ್ಕೆ ಅಪಸರಣ ಗಡಿಗಳು ಎಂದು ಕರೀತಾರೆ ನೋಡಿರಿ. ನಾವು ಇಲ್ಲಿ ಉದಾಹರಣೆಗೆ ಮೇಲ್ಗಡೆ ನೋಡ್ಬೋದು, ತಟ್ಟೆಗಳು ಏನಪ್ಪ ಅಂತಂದರೆ ಬಿರುಕು ಬಿದ್ದಿಗೆಸಿಂದ ಉಂಟಾಗುವಂಥ ಒಂದು ವ್ಯವಸ್ಥೆ ಆಗಿದೆ. ಇದರಿಂದ ಏನಪ್ಪ ಅಂತಂದರೆ ಶಿಲಾಪಾಕ ಭೂಮಿ ಮೇಲೆ ಬರ್ತದೆ. ಇದಕ್ಕೆ ಏನಂತಾರೆ ಅಂದರೆ ಅಪಸರಣ ಗಡಿಗಳೆಂದು ಕರೀತಾರೆ. ಓಕೆ, ಮೂರನೇದಾಗಿ ಹಾಟ್ ಸ್ಪಾಟ್ ಅಂತ ಕರೀತಾರೆ ನೋಡಿರಿ. ಹಾಟ್ ಸ್ಪಾಟ್ ಮ್ಯಾಟನ್ಲ ನಿರ್ದಿಷ್ಟ ಬಿಸಿಯಾದ ಭಾಗದಿಂದ ಮ್ಯಾಗ್ಮಾ ಮೇಲೆ ಬಂದು ದೀಪಗಳನ್ನು ಸೃಷ್ಟಿಸುತ್ತದೆ. ಇದಕ್ಕೆ ಏನಂತಾರೆ, ಹಾಟ್ ಸ್ಪಾಟ್ ಅಂತ ಕರೀತಾರೆ ನೋಡಿರಿ.
ಉದಾಹರಣೆ ಹವಾಯಿ ಒಂದು ಜ್ವಾಲಾಮುಖಿಯ ನೋಡ್ಬೋದು ನಾವು. ಹಾಟ್ಸ್ಪಾಟ್ ಯಾವುದಿದೆ ಅಂದರೆ ಈ ರೀತಿಯಾಗಿದೆ ನೋಡಿ. ಮ್ಯಾಟಲ್ನ ಒಂದು ನಿರ್ದಿಷ್ಟ ಭಾಗದಲ್ಲಿ ಬಿಸಿ ಆಗಿಸಿಂದ ಏನಾಗ್ತದೆ ಅಂದರೆ ಆ ಒಂದು ಜಾಗದ ಕಡೆಗೆ ಒಂದು ಲಾವರಸ ಹೊರ ಬರ್ತದೆ. ಇದಕ್ಕೆ ಏನಪ್ಪ ಅಂತಂದರೆ ಹಾಟ್ಸ್ಪಾಟ್ ಅಂತ ಕರೀತಾರೆ. ಉದಾಹರಣೆಗೆ ಹವಾಯಿ ದ್ವೀಪ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಜ್ವಾಲಾಮುಖಿ ಉಗಮ ಸ್ಥಾನ ಹೊಂದಿದೆ ನೋಡಿ. ಉಗಮ ಯಾವ ರೀತಿ ಆಯಿತು ಜ್ವಾಲಾಮುಖಿ ಅನ್ನೋದು ಇದು ಮಾಹಿತಿ. ಇದರಲ್ಲಿ ಪೆಸಿಫಿಕ್ ಅಗ್ನಿ ವರ್ತುಲ್ ಭೂಮಿ ಅತ್ಯಂತ ಅಸ್ಥಿರ ವಲಯ ಎಂದು ಕರಿಬೋದು ನಾವು. ಈ ಒಂದು ಪೆಸಿಫಿಕ್ನ ಭಾಗವನ್ನು ನಾವು ಅತಿ ಹೆಚ್ಚು ಈ ಒಂದು ಅಗ್ನಿ ಅಂದರೆ ಅಗ್ನಿ ಪರ್ವತಗಳು ಕಂಡು ಬರ್ತವೆ ನೋಡಿರಿ ಪೆಸಿಫಿಕ್ನ ಭಾಗದಲ್ಲಿ. ವಿಶ್ವದ ಸಕ್ರಿಯ ಜ್ವಾಲಾಮುಖಿಗಳು 75% ಈ ಒಂದು ಪೆಸಿಫಿಕ್ ಒಂದು ಮಹಾಸಾಗರದಲ್ಲಿ ಕಂಡು ಬರ್ತದೆ. 90% ಜಾಗತಿಕ ಭೂಕಂಪಗಳು ಕೂಡ ಈ ಒಂದು ವಲಯಗಳಲ್ಲಿ ಸಂಭವಿಸ್ತದೆ ನೋಡಿರಿ. ಇದು ಮರಿಯಾನ ಟ್ರೆಂಚ್ ಮತ್ತು ಜಪಾನ್ ಫಿಲಿಪೈನ್ಸ್ ದ್ವೀಪ ಸಮೂಹಗಳನ್ನು ಒಳಗೊಂಡಿದೆ. ಈ ಒಂದು ಪೆಸಿಫಿಕ್ ಸಾಗರ ಏನಿದೆಪ್ಪ ಅಂತಂದರೆ ಜಪಾನ್ ಫಿಲಿಪೈನ್ಸ್ ದ್ವೀಪಗಳನ್ನು ಒಳಗೊಂಡಿದೆ ನೋಡಿ. ಅದೇ ರೀತಿಯಾಗಿ ಪೆಸಿಫಿಕ್ ಅಗ್ನಿ ವರ್ತುಲ್ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ ನೋಡಿರಿ. ಪೆಸಿಫಿಕ್ ಸಾಗರದ ತೀರದುದ್ದಕ್ಕೂ ವ್ಯಾಪಿಸಿರುವ 40,000 ಕಿಲೋಮೀಟರ್ವರೆಗೂ ಉದ್ದವಾದ ಕುದುರೆ ಲಾಳದ ಆಕಾರವನ್ನು ಪ್ರದೇಶವನ್ನು ನಾವು ಕರಿತೀವಿ. ರಿಂಗ್ ಆಫ್ ಫೈರ್ ಅಂತ ಕರಿತಾರೆ ನೋಡಿರಿ. ಇದೇನಪ್ಪ ಅಂತಂದರೆ ಕುದುರೆ ಲಾಳದ ಆಕಾರವನ್ನು ಹೊಂದಿದೆ. ರಿಂಗ್ ಆಫ್ ಫೈರ್ ಅಂತ ಕರಿತಾರೆ ನೋಡಿರಿ. ಇದು ಎಲ್ಲಿ ಕಂಡು ಬರ್ತದೆ? ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡು ಬರ್ತವೆ. ಈ ಒಂದು ಜ್ವಾಲಾಮುಖಿಗಳ ಆಕಾರ ಯಾವ ರೀತಿಯಾಗಿ ಇರುತ್ತವೆ ಅಂತ ನೋಡೋಣ. ಯಾವ ಆಧಾರದ ಮೇಲೆ ಜ್ವಾಲಾಮುಖಿಗಳ ವರ್ಗೀಕರಣ ಮಾಡಲಾಗಿದೆ. ಮೊದಲನೇದಾಗಿ ನೋಡ್ತೀವಿ ಸೀಲ್ಡ್ ಜ್ವಾಲಾಮುಖಿಗಳು, ಆಮೇಲೆ ಸ್ಟ್ರಾಟೋ ಜ್ವಾಲಾಮುಖಿಗಳು, ಆಮೇಲೆ ಸಿಂಡರ್ ಕೋನ್ಗಳು. ಅಂದರೆ ಇವು ಏನಂದರೆ ಜ್ವಾಲಾಮುಖಿಗಳ ಆಕಾರಗಳು ನೋಡ್ರಿ. ಯಾವ್ಯಾವ ರೀತಿಯ ಆಕಾರಗಳಲ್ಲಿ ಜ್ವಾಲಾಮುಖಿಗಳು ಕಂಡು ಬರ್ತವೆ. ಮೊದಲನೇದಾಗಿ ಸೀಲ್ಡ್ ಜ್ವಾಲಾಮುಖಿ. ಇದೇನಪ್ಪ ಅಂತಂದರೆ ಅತಿ ಧ್ರುವ ರೂಪದ ಲಾವಾ ಇರ್ತದೆ. ಬಹುದೂರದ ಹರಿಯುವುದರಿಂದ ಇವು ಅಗಲವಾಗಿ ಕಾಣ್ತವೆ. ಗುರುಣಿಯ ಆಕಾರದಲ್ಲಿ ಇವು ಕಂಡು ಬರ್ತವೆ ನೋಡ್ರಿ. ಅಂದರೆ ಅತಿ ಹೆಚ್ಚು ಅಗಲತೆಯನ್ನು ಹೊಂದಿರುವಂಥ ಜ್ವಾಲಾಮುಖಿಗಳನ್ನು ನಾವು ಸೀಲ್ಡ್ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ. ಉದಾಹರಣೆ ಹವಾಯಿ ಜ್ವಾಲಾಮುಖಿ ಏನಪ್ಪ ಅಂತಂದರೆ ಅಗಲವಾಗಿದೆ ನೋಡಿ. ನಂತರದಲ್ಲಿ ಸ್ಟ್ರಾಟೋ ಜ್ವಾಲಾಮುಖಿಗಳೆಂದು ಕರೀಬೋದು. ಸ್ಟ್ರಾಟೋ ವಾಲ್ಕನೋಸ್ ಸ್ನಿಗ್ಧತೆ ಅಥವಾ ಅಂಟುವ ಗುಣ ಹೆಚ್ಚಿರುವ ಲಾವಾ ಮತ್ತು ಬೂದಿಯ ಪದರಗಳಿಂದ ನಿರ್ಮಾಣವಾಗುತ್ತದೆ. ಇದು ಯಾವುದು? ಸ್ಟ್ರಾಟೋ ಜ್ವಾಲಾಮುಖಿ. ಇವು ಕಡಿದಾದ ಶೃಂಗಗಳನ್ನು ಹೊಂದಿರ್ತವೆ. ಇವು ಸ್ಟ್ರಾಟೋ ಜ್ವಾಲಾಮುಖಿ. ಉದಾಹರಣೆ ಯಾವುದಪ್ಪ ಅಂತಂದರೆ ಮೌಂಟ್ ಪಿಜಿ. ಮೌಂಟ್ ಪಿಜಿಯಲ್ಲಿ ಕಂಡು ಬರ್ತದೆ. ಜಪಾನ್ ದೇಶದ ಮೌಂಟ್ ಪಿಜಿ. ಓಕೆ, ಇದೇನಪ್ಪ ಅಂತಂದರೆ ಸ್ಟ್ರಾಟೋ ಜ್ವಾಲಾಮುಖಿಗಳು ನೋಡಿರಿ. ನಂತರದಲ್ಲಿ ಬರೋದು ಯಾವುದಂದರೆ ಸಿಂಡರ್ ಕೋನ್ಗಳ ಜ್ವಾಲಾಮುಖಿಗಳು. ಜ್ವಾಲಾಮುಖಿಗಳ ಆಕಾರಗಳು ನೋಡ್ರಿ ಇವು. ಇದು ಅಗಲವಾಗಿರೋದು ಸೀಲ್ಡ್ ಜ್ವಾಲಾಮುಖಿ. ಅತಿ ಹೆಚ್ಚು ಜ್ವಾಲಾಮುಖಿ ಹೊಂದಿರುತ್ತೆ ಮತ್ತು ಉದ್ದವಾಗಿರುತ್ತೆ. ಇದು ಯಾವುದಪ್ಪ ಅಂತಂದರೆ ಸ್ಟ್ರಾಟೋ ಜ್ವಾಲಾಮುಖಿ. ಇದು ಸಿಂಡರ್ ಕೋನ್ ಜ್ವಾಲಾಮುಖಿ ಯಾವ ರೀತಿ ಇರುತ್ತೆ ಅಂದರೆ ಜ್ವಾಲಾಮುಖಿ ಕಲ್ಲು ಮತ್ತು ಬೂದಿಯ ರಾಶಿಗಳಿಂದ ನಿರ್ಮಿತವಾದಂಥ ಸಣ್ಣ ಗಾತ್ರದ ಶಂಕುಗಳನ್ನು ಇಲ್ಲಿ ಕಾಣಬೋದು ನಾವು. ಅಂದರೆ ಅಗಲವಾಗಿರುತ್ತೆ. ಈ ಒಂದು ಜ್ವಾಲಾಮುಖಿಯ ಒಂದು ಏನಿದೆ ದ್ವಾರ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಇವುಗಳಿಗೆ ಕೋನ್ಗಳೆಂದು ಕರೀತಾರೆ. ಈ ರೀತಿಯಾಗಿ 3 ರೀತಿಯ ವಿಧದಲ್ಲಿ ನಾವು ಜ್ವಾಲಾಮುಖಿಗಳನ್ನು ನೋಡ್ತೀವಿ. 3 ರೀತಿಯಾದಂಥ ಒಂದು ಜ್ವಾಲಾಮುಖಿಯ ಆಕಾರಗಳನ್ನು ನೋಡ್ತೀವಿ. ಜ್ವಾಲಾಮುಖಿಯ ಆಕಾರ ನೋಡ್ರಿ ಇವು. ನಂತರದಲ್ಲಿ ಬರ್ತದೆ ಈ ಒಂದು ಅಗ್ನಿ ಪರ್ವತಗಳ ಜೀವನ ಚಕ್ರ. ಅದರಲ್ಲಿ 3 ರೀತಿಯಲ್ಲಿ ನಾವು ನೋಡ್ಬೋದು. ಮೊದಲನೇದಾಗಿ ಸಕ್ರಿಯ ಜ್ವಾಲಾಮುಖಿ, ಆಮೇಲೆ ಸುಪ್ತ ಜ್ವಾಲಾಮುಖಿ, ಆಮೇಲೆ ಲುಪ್ತ ಜ್ವಾಲಾಮುಖಿ. ಸಕ್ರಿಯ ಜ್ವಾಲಾಮುಖಿಗೆ ಆಕ್ಟಿವ್ ವಾಲ್ಕನೋಸ್ ಅಂತ ಕರಿಬೋದು. ಇತ್ತೀಚೆಗೆ ಸ್ಫೋಟಿಸಿಕೊಂಡಿರುವ ಅಥವಾ ನಿರಂತರವಾಗಿ ಸ್ಫೋಟಿಸುವ ಲಕ್ಷಣ ಹೊಂದಿರುವ ಅಗ್ನಿಪರ್ವತಗಳನ್ನು ನಾವು ಸಕ್ರಿಯ ಜ್ವಾಲಾಮುಖಿಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಯಾವಂದರೆ ಮೌಂಟ್ ಎಟ್ನಾ ಮತ್ತು ಬ್ಯಾರನ್ ದ್ವೀಪಗಳು ಏನಪ್ಪ ಅಂತಂದರೆ ಸಕ್ರಿಯ ಜ್ವಾಲಾಮುಖಿ ಆಗಿದ್ದಾವೆ ನೋಡಿ. ಇವು ಸಕ್ರಿಯ ಜ್ವಾಲಾಮುಖಿ ಅಂದರೆ ಅವು ಸ್ಫೋಟವಾಗ್ತಾ ಇರ್ತವೆ. ಆಮೇಲೆ ನಂತರ ಬರೋದು ಯಾವುದಂದರೆ ಸುಪ್ತ ಜ್ವಾಲಾಮುಖಿ. ಇದೇನಪ್ಪ ಅಂತಂದರೆ ದೀರ್ಘಕಾಲದಿಂದ ಶಾಂತವಾಗಿದ್ದಿರುವ ಒಂದು ಜ್ವಾಲಾಮುಖಿ ಆಗಿದೆ. ಅಂದರೆ ಯಾವಾಗ ಒಂದು ಸಾರಿ ಆಗುವಂಥ ಜ್ವಾಲಾಮುಖಿಗಳಿಗೆ ನಾವು ಸುಪ್ತ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ.
ಸಕ್ರಿಯ ಜ್ವಾಲಾಮುಖಿ ಅಂದರೆ ಏನಪ್ಪ ಅಂತಂದರೆ ಪ್ರತಿ ವರ್ಷ ನಡೀತಿರ್ತದೆ. ಸುಪ್ತ ಜ್ವಾಲಾಮುಖಿ ಏನಪ್ಪ ಅಂತಂದರೆ 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಬರೋದನ್ನು ಸುಪ್ತ ಜ್ವಾಲಾಮುಖಿ ಎಂದು ಕರೀತೇವೆ. ಭವಿಷ್ಯದಲ್ಲಿ ಸ್ಫೋಟಿಸುವ ಸಾಮರ್ಥ್ಯವಿರುವ ನಿರ್ಧರಿಸುತ್ತಿರುವ ಜ್ವಾಲಾಮುಖಿಗಳನ್ನು ನಾವು ಸುಪ್ತ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮೌಂಟ್ ಪಿ ಜಿ ನೋಡಿ, ಇದೇನಪ್ಪ ಅಂತಂದರೆ ಸುಪ್ತ ಜ್ವಾಲಾಮುಖಿ ಆಗಿದೆ ಮೌಂಟ್ ಪಿ ಜಿ. ನಂತರದಲ್ಲಿ ನಂದಿತ ಅಥವಾ ಲುಪ್ತ ಜ್ವಾಲಾಮುಖಿ ಕಂಡು ಬರ್ತದೆ. ಮೂರನೇದಾಗಿದೆ ನೋಡಿದ್ದು ನಂದಿತ ಅಥವಾ ಲುಪ್ತ ಜ್ವಾಲಾಮುಖಿ. ಐತಿಹಾಸಿಕವಾಗಿ ಸ್ಫೋಟಿಸಗೊಳ್ಳದ ಮತ್ತು ಇನ್ನು ಮುಂದೆ ಸ್ಫೋಟಿಸುವ ಸಾಧ್ಯತೆ ಇಲ್ಲದಿರುವ ಒಂದು ಜ್ವಾಲಾಮುಖಿಯನ್ನು ನಾವು ನಂದಿತ ಜ್ವಾಲಾಮುಖಿ ಅಥವಾ ಲುಪ್ತ ಜ್ವಾಲಾಮುಖಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಏನಪ್ಪ ಅಂತಂದರೆ ಈ ಒಂದು ನಾರ್ಕೋಡಮ್ ಏನಪ್ಪ ಅಂತಂದರೆ ಲುಪ್ತ ಜ್ವಾಲಾಮುಖಿಗೆ ಒಂದು ಉದಾಹರಣೆ ಆಗಿದೆ ನೋಡಿ. ನಾರ್ಕೋಡಮ್ ಏನಪ್ಪ ಅಂತಂದರೆ ಅದು ಏನಪ್ಪ ಅಂತಂದರೆ ಸ್ಫೋಟನೆ ಆಗೋದಿಲ್ಲ, ನಂದಿಸಿ ಹೋಗಿರ್ತದೆ, ಸಾಧ್ಯನೇ ಇರೋದಿಲ್ಲ ನೋಡಿ. ಮತ್ತು ಈ ಒಂದು ಜ್ವಾಲಾಮುಖಿ ಉಂಟಾಗಲು ಸಾಧ್ಯನೇ ಇರೋದಿಲ್ಲ ಅಂಥ ಒಂದು ಜ್ವಾಲಾಮುಖಿಗೆ ಲುಪ್ತ ಜ್ವಾಲಾಮುಖಿ ಅಂತ ಕರೆಯುತ್ತಾರೆ. 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಡೆಯುವಂಥ ಜ್ವಾಲಾಮುಖಿಗಳಿಗೆ ಸುಪ್ತ ಜ್ವಾಲಾಮುಖಿ ಅಂತ ಕರೀತಾರೆ. ಪ್ರತಿ ವರ್ಷ ಉಂಟಾಗುವ ಜ್ವಾಲಾಮುಖಿಗಳಿಗೆ ಸಕ್ರಿಯ ಜ್ವಾಲಾಮುಖಿ ಎಂದು ಕರೆಯುತ್ತಾರೆ ನೋಡಿ. 3 ರೀತಿಯ ವಿಧಗಳು ನೋಡ್ತೀವಿ ಜ್ವಾಲಾಮುಖಿಯಲ್ಲಿ: ಸಕ್ರಿಯ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ. ಇವು ಈ ರೀತಿ ಇದೆ ನೋಡಿ ಜ್ವಾಲಾಮುಖಿಯಲ್ಲಿ. ಮೌಂಟ್ ಪಿ ಜಿ ಬಗ್ಗೆ ನೋಡೋಣ. ಮೌಂಟ್ ಪಿ ಜಿ ಜಪಾನ್ ದೇಶದ ಒಂದು ಸುಪ್ತ ಜ್ವಾಲಾಮುಖಿ ದೈತ್ಯನೆ ಅಂತ ನಾವು ಹೇಳಬಹುದು. ಈ ಒಂದು ಮೌಂಟ್ ಪಿ ಜಿ ಇದೊಂದು ಸುಪ್ತ ಆಗಿದೆ ನೋಡಿ ಜ್ವಾಲಾಮುಖಿ. ಮೌಂಟ್ ಪಿ ಜಿ ಜಪಾನ್ನ ಅತ್ಯಂತ ಎತ್ತರವಾದಂಥ ಒಂದು ಶಿಖರವಾಗಿದೆ. ಇದರದ್ದು ಒಂದು ಮೀಟ್ರ್ ಎಷ್ಟಂದರೆ 3776 ಮೀಟ್ರಷ್ಟು ಎತ್ತರವನ್ನು ಹೊಂದಿದೆ. ಇದೊಂದು ಬಾಸ್ಟಾಲಿಕ್ ಶಾಟ್ರೋ ಜ್ವಾಲಾಮುಖಿಯಾಗಿದೆ ನೋಡಿ. ಆವಾಗಲೇ ನಾವು ಜ್ವಾಲಾಮುಖಿಗಳೇ ಒಂದು ಆಕಾರದಲ್ಲಿ ನೋಡಿದ ಹಾಗೆ ಯಾವ ಆಕಾರದಲ್ಲಿದೆ ಅಂದರೆ ಈ ಒಂದು ಮೌಂಟ್ ಪಿ ಜಿ ಬಾಸ್ಟಾಲಿಕ್ ಸ್ಟ್ರಾಟೋ ಜ್ವಾಲಾಮುಖಿಯಾಗಿ ಇದು ಕಂಡುಬರ್ತದೆ ಮೌಂಟ್ ಪಿ ಜಿ. ಈ ಪಿ ಜಿ ಏನಂದರೆ 3 ಟೆಕ್ಟೋನಿಕ್ ಪ್ಲೇಟ್ಗಳ ಸಂಗಮವನ್ನು ಸ್ಥಾನದಲ್ಲಿದೆ. ಅವ್ಯಾವ ಅಂದರೆ ಒಂದು ಫಿಲಿಪೈನ್ಸ್, ಯುರೇಷಿಯನ್ ಮತ್ತು ಉತ್ತರ ಅಮೇರಿಕಾ. ಈ ಒಂದು 3 ಟೆಕ್ಟೋನಿಕ್ ಪ್ಲೇಟ್ಗಳನ್ನು ಒಳಗೊಂಡಿದೆ ನೋಡಿ ಮೌಂಟ್ ಪಿ ಜಿ. ಇದು ಕಳೆದ 1,00,000 ವರ್ಷಗಳಿಂದ ಸಕ್ರಿಯವಾಗಿದೆ. ಹಳೆಯ ಪಿ ಜಿ ಮತ್ತು ಹೊಸ ಪಿ ಜಿ ಎಂಬ ಒಂದು ಹಂತವನ್ನು ಬೆಳೆದಿದೆ ನೋಡಿ. ಯಾವುದು ಇದು ಕಳೆದ 1,00,000 ವರ್ಷಗಳಿಂದ ಸಕ್ರಿಯವಾಗಿದೆ. ಹಳೆಯ ಪಿ ಜಿ ಮತ್ತು ಹೊಸ ಪಿ ಜಿ ಎಂಬ ಹಂತವನ್ನು ಬೆಳೆದಿದೆ ನೋಡಿ. ಯಾವುದು ಮೌಂಟ್ ಪಿ ಜಿ ಜಪಾನ್ ದೇಶದಲ್ಲಿ ಕಂಡುಬರ್ತದೆ. ಹೊಸ ಪಿ ಜಿ, ಹಳೆ ಪಿ ಜಿ ಅಂತ ಕರೀತಾರೆ. 2 ರೀತಿಯ ರೀತಿಯಲ್ಲಿ ಮಣ್ಣುಗಳು ಕಂಡುಬರ್ತವೆ. ಕೋಮಾತಾಕೆ ಅಂತ ಕರೀತಾರೆ ನೋಡಿ. ಮುಂದೆ 1707ರ ಒಂದು ಓಯಿ ಸ್ಫೋಟ ಎಂದು ಘಟನೆ ನಡೀತದೆ. ಐತಿಹಾಸಿಕ ಒಂದಿದೆ ನೋಡಿ ಮಾಹಿತಿದು. ಓಯಿ ಸ್ಫೋಟ ಇದು ಹಂಗಂದ್ರೆ ಏನಂದರೆ ಮೌಂಟ್ ಪಿ ಜಿಯ ಕೊನೆಯ ಪ್ರಮುಖ ಸ್ಫೋಟವು 1707ರಲ್ಲಿ ಸಂಭವಿಸಿತ್ತು. ಇದನ್ನು ಓಯಿ ಸ್ಫೋಟ ಎಂದು ಕರೀತಾರೆ ನೋಡಿ. ಮೌಂಟ್ ಪಿ ಜಿಯ ಒಂದು ಸ್ಫೋಟಕ್ಕೆ ಓಯಿ ಸ್ಫೋಟ ಎಂದು ಕರೀತಾರೆ. 1707ರಲ್ಲಿ ನಡೀತದೆ. ಈ ಸ್ಫೋಟವು ಲಾವಾ ಬದಲು ಅಗಾಧ ಪ್ರಮಾಣದ ಬೂದಿಯನ್ನು ಉಗುಳಿತ್ತು. ಇದರಿಂದ ಏನಪ್ಪ ಅಂತಂದರೆ ಓಯಿ ಸ್ಫೋಟ ಎಂದು ಕರೀತಾರೆ ನೋಡಿ. ಸುಮಾರು 100 ಕಿಲೋಮೀಟರ್ ದೂರದ ಟೋಕಿಯೋ ನಗರದವರೆಗೆ ಬೂದಿ ಆವರಿಸಿಕೊಂಡಿತ್ತು. ಕೃಷಿ ಭೂಮಿ ನಾಶವಾಗಿ ಭಾರೀ ಕ್ಷಾಮಕ್ಕೆ ಕಾರಣವಾಗಿತ್ತು ಈ ಒಂದು ಮೌಂಟ್ ಪಿ ಜಿಯ ಒಂದು ಜ್ವಾಲಾಮುಖಿ 1707ರಲ್ಲಿ. ಅದಕ್ಕಾಗಿ ಈ ಒಂದು ಘಟನೆಗೆ ಓಯಿ ಸ್ಫೋಟ ಎಂದು ಹೆಸರಿಟ್ಟರು. ಟೋಕಿಯೋ ಮೌಂಟ್ ಪಿ ಜಿ ಇಲ್ಲಿ ಕಂಡುಬರ್ತು ನೋಡ್ರಿ. ಬರೀ 1707ರಲ್ಲಿ ಏನು ಮಾಡ್ತಂದ್ರೆ ಈ ಒಂದು ಸ್ಫೋಟ ಏನಾಗಿರುತ್ತೆ ಅಂದರೆ ಬರೀ ಅಗಾಧವಾದ ಒಂದು ಪ್ರಮಾಣದ ಬೂದಿಯಲ್ಲಿ ಹೊರಸೂಸಿರ್ತದೆ. ಇದಕ್ಕೆ ಓಯಿ ಸ್ಫೋಟ ಎಂದು ಕರಿತಾರೆ ನೋಡ್ರಿ. ನಂತರದಲ್ಲಿ ಬರೋದಂಥದ್ದು ಯಾವುದಂದರೆ ಮೌಂಟ್ ವೆಸುವಿಯಸ್ ಮತ್ತು ಪಾಂಪೆ ನಗರದ ದುರಂತ ನೋಡ್ಬೋದು ನಾವು. ಇಟಲಿಯ ವೆಸುವಿಯಸ್ ವಿಶ್ವದ ಅತ್ಯಂತ ಒಂದು ಅಪಾಯಕಾರಿ ಜ್ವಾಲಾಮುಖಿಗಳಲ್ಲಿ ಒಂದಾಗಿದೆ ನೋಡಿ. ಕ್ರಿಸ್ತ ಶಕ 79ರಲ್ಲಿ ಈ ಒಂದು ಸಂಭವಿಸಿದ ಸ್ಫೋಟವು ರೋಮ್ನ ನಗರಗಳಾದ ಪಾಂಪೆ ಮತ್ತು ಅರ್ಕೋಲೇನಿಯಂಗಳನ್ನು ಸಂಪೂರ್ಣವಾಗಿ ಊತು ಹಾಕಿತ್ತೆ ಅಂತ ನಾವು ಹೇಳಬೋದು. ಆ ಒಂದು ಸಮಯದಲ್ಲಿ ಏನಪ್ಪ ಅಂತಂದರೆ 79 ಕ್ರಿಸ್ತ ಶಕ 79ರಲ್ಲಿ ಈ ಒಂದು ಮೌಂಟ್ ವೆಸುವಿಯಸ್ ಏನು ಮಾಡ್ತದಂದರೆ ಈ ಒಂದು ಪಾಪೆ ಆಗಿರ್ಬೋದು ಅದಕ್ಕೆ ರೀತಿಯಾಗಿ ಅರ್ಕುಲೇನಿಯಂ ಎಂಬ ಒಂದು ನಗರಗಳನ್ನು ಏನು ಮಾಡ್ತಂದರೆ ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಮೌಂಟ್ ವೆಸುವಿಯಸ್.
ವೆಸುವಿಯಸ್ ಇಲ್ಲಿ ಕಂಡು ಬರುತ್ತೆ ನೋಡಿರಿ. ಪ್ಲೇನಿನ್ ಸ್ಫೋಟ ಕೂಡ ಆಗಿದೆ ನೋಡಿ. ದಟ್ಟವಾದ ಬೂದಿಯನ್ನು ಮೋಡವು ಆಕಾಶಕ್ಕೆ ಚಿಮ್ಮಿ ಹಗಲನ್ನು ರಾತ್ರಿಯನ್ನಾಗಿ ಮಾಡುವ ಸ್ಫೋಟಕ ಪ್ರಕ್ರಿಯೆಯನ್ನು ನಾವು ಪ್ಲೇನಿನ್ ಸ್ಫೋಟ ಎಂದು ಕರೀತಾರೆ. ಅತಿ ಹೆಚ್ಚು ಏನಪ್ಪ ಅಂತಂದರೆ ಹೊಗೆ ವಾತಾವರಣ ಮೂಡಿಸಿಗೆಸಿಂದ ಏನು ಮಾಡುತ್ತಂದರೆ ಹಗಲಿನಲ್ಲಿ ರಾತ್ರಿ ಆಗುವಂತೆ ಮಾಡುತ್ತೆ ನೋಡ್ರಿ. ಇದಕ್ಕೆ ಪ್ಲೇನಿಂಗ್ ಸ್ಫೋಟ ಎಂದು ಕರೀತಾರೆ. ವೆಸುವಿಯಸ್ನ ಅಡಿಯಲ್ಲಿರುವ ಆಂಟಿಸಿಟಿಕ್ ಶಿಲಾಪಾಕವು ಅತಿ ಹೆಚ್ಚು ಅನಿಲಗಳನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಇದಕ್ಕೆ ಕಾರಣವಾಗಿದೆ ನೋಡಿ. ಈ ಒಂದು ವೆಸುವಿಯಸ್ನ ಒಂದು ಅಡಿಯಲ್ಲಿ ಅತಿ ಹೆಚ್ಚು ಬೂದಿ ಏನು ಮಾಡ್ತದೆ ಅಂದರೆ ಹೊರ ಸೂಸಿಗೆಸಿದಪ್ಪ ಅಂತಂದ್ರೆ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಒಂದು ಅತಿ ಹೆಚ್ಚು ಬೂದಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ರದೇಶಕ್ಕೆ ಪ್ಲೇನಿನ್ ಸ್ಫೋಟ ಎಂದು ಕರಿಬೋದು ನಾವು. ಮುಂದೆ ಬರುತ್ತದೆ ಭಾರತದಲ್ಲಿ ಜ್ವಾಲಾಮುಖಿಗಳ ಗುರುತುಗಳು ನೋಡ್ಬೋದು. ಭಾರತದಲ್ಲಿ ಯಾವ್ಯಾವ ಜ್ವಾಲಾಮುಖಿಗಳು ಎಲ್ಲೆಲ್ಲಿದ್ದಾವೆ ಅಂತ. ಮೊದಲನೇದಾಗಿ ಬ್ಯಾರನ್ ದ್ವೀಪ ನೋಡ್ಬೋದು. ಇದು ಇತ್ತೀಚೆಗೆ ವರ್ಷಗಳಲ್ಲಿಯೂ ಲಾವಾ ಹೊರಸೂಸುತ್ತಿದೆ. ಇದೊಂದು ಜಾಗೃತ ಜ್ವಾಲಾಮುಖಿಯಾಗಿದೆ. ಈ ಒಂದು ಬ್ಯಾರನ್ ದ್ವೀಪ ಇದು ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದೆ ನೋಡಿ, ಬ್ಯಾರನ್ ದ್ವೀಪ. ಅದೇ ರೀತಿಯಾಗಿ ದಕ್ಕನ್ ಪ್ರಸ್ಥಭೂಮಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣದ ಬಹುಭಾಗಗಳನ್ನು ಆವರಿಸಿರುವ ಬಸ್ಟಲ್ ಶಿಲಾ ಪದರವನ್ನು ನಾವು ದಕ್ಕನ್ ಪ್ರಸ್ಥಭೂಮಿಯಲ್ಲೂ ಕೂಡ ನೋಡ್ಬೋದು. ಆಗಿನ ಕಾಲದಲ್ಲಿ ಈ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲೂ ಕೂಡ ಒಂದು ಜ್ವಾಲಾಮುಖಿ ಎಂದು ಇತ್ತು. ಈಗೇನಾಗಿದೆ ಅಂದರೆ ಅದು ನಾಶವಾಗಿದೆ. ಅದರಿಂದ ಏನು ಬರ್ತದಂದರೆ ಬಸ್ಟಲ್ ಶಿಲಾಪದರ ಕಂಡು ಬಂದಿದೆ ನೋಡಿ. ಈಗೂ ಕೂಡ ನಾವು ನೋಡ್ಬೋದು ಬಸ್ಟಲ್ ಶಿಲಾಪ ಒಂದು ಮಣ್ಣು, ಕಪ್ಪು ಮಣ್ಣಿನಲ್ಲಿ ಕಂಡು ಬರ್ತದೆ. ಲಕ್ಷಾಂತರ ವರ್ಷಗಳ ಹಿಂದಿನ ಒಂದು ಬೃಹತ್ತಾದ ಲಾವಾ ಹರಿವು ಈ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡು ಬಂದದ. ಅದೇ ರೀತಿಯಾಗಿ ನಾರ್ಕೋಂಡಮ್ ಈ ಒಂದು ಸುಪ್ತ ಅಥವಾ ಲುಪ್ತ ಜ್ವಾಲಾಮುಖಿ ಎಂದು ಕರಿತಾರೆ ನೋಡ್ರಿ. ನಾರ್ಕೋಂಡಮ್ ಜ್ವಾಲಾಮುಖಿ ಭಾರತ ದೇಶದ ಒಂದು ಪ್ರಮುಖ ಜ್ವಾಲಾಮುಖಿ ಯಾವುದಂತೆ ಬ್ಯಾರನ್ ದ್ವೀಪ. ಇದೊಂದು ಸಕ್ರಿಯ ಜ್ವಾಲಾಮುಖಿಯಾಗಿದೆ ನೋಡಿ. ಬ್ಯಾರನ್ ದ್ವೀಪ ಮತ್ತು ನಾರ್ಕೋಂಡ ದ್ವೀಪ ಇಂಪಾರ್ಟೆಂಟ್. ಈ ಒಂದು ಜ್ವಾಲಾಮುಖಿಯ ಸ್ಫೋಟದ ಅಪಾಯಗಳು ಮತ್ತು ಪರಿಣಾಮಗಳ ಬಗ್ಗೆ ನೋಡಿಕೊಳ್ಳೋಣ. ಮೊದಲನೇದಾಗಿ ಪೈರೋಕ್ಲಾಸ್ಟಿಕ್ ಹರಿವು. ಇದೇನಪ್ಪ ಅಂತಂದರೆ ಅತಿ ವೇಗವಾಗಿ ಚಲಿಸುವ ಬಿಸಿ ಅನಿಲ ಮತ್ತು ಬಂಡೆಗಳ ಒಂದು ಪ್ರವಾಹ ಆಗಿದೆ. ಇದು ಎದುರಾದ ಒಂದು ಎಲ್ಲವನ್ನು ಸುಟ್ಟು ಹಾಕುತ್ತದೆ. ಇದೇನು ಮಾಡ್ತಂದರೆ ಪೈರೋಕ್ಲಾಸ್ಟಿಕ್ ಹರಿವು ಅಂದರೆ ಏನಪ್ಪ ಅಂತಂದರೆ ಜ್ವಾಲಾಮುಖಿ ಉಂಟಾದಂಥ ಒಂದು ಸಂದರ್ಭದಲ್ಲಿ ಆ ಒಂದು ಜ್ವಾಲಾಮುಖಿ ಬಿಡುಗಡೆಯಾಗಿ ಸುತ್ತಲಿರುವ ಎಲ್ಲ ಒಂದು ಪ್ರದೇಶವನ್ನು ನಾಶ ಮಾಡುತ್ತದೆ. ಇದಕ್ಕೆ ಪೈರೋಕ್ಲಾಸ್ಟಿಕ್ ಹರಿವು ಎಂದು ಕರೆಯುತ್ತಾರೆ. ನಂತರದಲ್ಲಿ ಜ್ವಾಲಾಮುಖಿಯ ಒಂದು ಬೂದಿ ಅಂತಲೇ ಹೇಳ್ಬೋದು. ಈ ಒಂದು ಜ್ವಾಲಾಮುಖಿ ವೋಲ್ಕ್ಯಾನ್ ಐಸ್ ಉಸಿರಾಟದ ತೊಂದರೆ, ವಿಮಾನಯಾನ ಅಡ್ಡಿ ಮತ್ತು ಕಟ್ಟಡಗಳ ಕುಸಿತಕ್ಕೆ ಒಂದು ಕಾರಣವಾಗುವಂಥ ವ್ಯವಸ್ಥೆ ಇದೆ ನೋಡಿ. ಇದಕ್ಕೇನಂತಾರೆ ಜ್ವಾಲಾಮುಖಿಯ ಬೂದಿ ಕಾರಣವಾಗಿದೆ. ನಂತರದಲ್ಲಿ ಏನಪ್ಪ ಅಂತಂದರೆ ಸುನಾಮಿಯನ್ನು ನಾವು ನೋಡ್ಬೋದು. ಸಾಗರದಲ್ಲಿ ಜ್ವಾಲಾಮುಖಿ ಕುಸಿದರೆ ಬೃಹತ್ ಅಲೆಗಳು ಸೃಷ್ಟಿಯಾಗುತ್ತವೆ. ಇದರಿಂದ ಸುನಾಮಿ ಉಂಟಾಗುತ್ತದೆ. ಉದಾಹರಣೆಗೆ ಕಕ್ರಟೋವಾ ಸಾಗರದಲ್ಲಿ ಜ್ವಾಲಾಮುಖಿ ಕುಸಿದರೆ ಏನಾಗುತ್ತಂದರೆ ಬೃಹತ್ ಅಲೆಗಳು ಸೃಷ್ಟಿಯಾಗುತ್ತವೆ. ಇದಕ್ಕೆ ಸುನಾಮಿ ಅಂತ ಕಾರಣವೂ ಕೂಡ ಆಗುತ್ತೆ ನೋಡಿ. ಸುನಾಮಿ ಉಂಟಾಗುತ್ತದೆ ಜ್ವಾಲಾಮುಖಿಯಿಂದ. ಅದೇ ರೀತಿಯಾಗಿ ಹವಾಮಾನ ಬದಲಾವಣೆ ಕೂಡ ಆಗುತ್ತದೆ. ಸಲ್ಫರ್ ಡೈಆಕ್ಸೈಡ್ ಮತ್ತು ಹೊರಸೂಸುವಿಕೆಯಿಂದ ಈ ಒಂದು ಜಾಗತಿಕ ತಾಪಮಾನ ಕುಸಿತ ಕಂಡುಬರ್ತದೆ. ಈ ಒಂದು ಜ್ವಾಲಾಮುಖಿಯ ಪರಿಣಾಮಗಳು ಈ ರೀತಿಯಾಗಿವೆ ನೋಡ್ರಿ, 4 ರೀತಿಯಲ್ಲಿ. ಈ ಒಂದು ಜ್ವಾಲಾಮುಖಿಗಳ ಕೊಡುಗೆಗಳ ಬಗ್ಗೆ ನೋಡಿಕೊಳ್ಳೋಣ. ವಿನಾಶದ ನಡುವೆ ಸೃಷ್ಟಿ ಒಂದು ಬೆಳಕು ಅಂತ ಹೇಳ್ಬೋದು. ಜ್ವಾಲಾಮುಖಿಗಳ ಪ್ರಮುಖ ಕೊಡುಗೆಗಳು. ಮೊದಲನೇದಾಗಿ ಫಲವತ್ತಾದ ಮಣ್ಣು. ಜ್ವಾಲಾಮುಖಿ ಬೂದಿಯು ಪೊಟ್ಯಾಸಿಯಂ ಮತ್ತು ರಂಜಕದಂಥ ಖನಿಜಗಳಿಗೆ ಸಮೃದ್ಧವಾಗಿದೆ. ಇದು ಕೃಷಿಗೆ ಅತ್ಯುತ್ತಮವಾಗಿದೆ. ಇದಕ್ಕೆ ಒಂದು ಕೊಡುಗೆಯಾಗಿದೆ ಅಂತ ಹೇಳ್ಬೋದು. ಜ್ವಾಲಾಮುಖಿಯ ಮೊದಲ ಕೊಡುಗೆ ಫಲವತ್ತಾದ ಮಣ್ಣು ನೀಡುತ್ತಿದೆ. ನಂತರದಲ್ಲಿ ಎರಡನೇದ್ದು ಭೂಶಾಖದ ಒಂದು ಶಕ್ತಿಯನ್ನು ಕೂಡ ನೀಡುತ್ತದೆ. ಯಾವುದು ಜ್ವಾಲಾಮುಖಿ ಉಷ್ಣ. ಭೂಮಿಯ ಒಳಗಿನ ಒಂದು ಶಾಖವನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ ಈ ಒಂದು ಭೂಶಾಖದಿಂದ. ಉದಾಹರಣೆಗೆ ಐಸ್ಲ್ಯಾಂಡ್ನಲ್ಲಿ ಇದೊಂದು ನೋಡಬಹುದು ನಾವು. ಮೂರನೇದಾಗಿ ಖನಿಜ ಸಂಪನ್ಮೂಲಗಳು ಕೂಡ ಕಂಡುಬರ್ತವೆ. ತಾಮ್ರ, ಚಿನ್ನ, ಬೆಳ್ಳಿ ಅಂತ ಒಂದು ಅದಿರುಗಳು ಹೆಚ್ಚಾಗಿ ನಂದಿತ ಜ್ವಾಲಾಮುಖಿಗಳ ಅಡಿಯಲ್ಲಿ ಕಂಡುಬರ್ತವೆ. ಇವು ಏನಪ್ಪ ಅಂತಂದರೆ ಪ್ರಮುಖ ಜ್ವಾಲಾಮುಖಿಗಳ ಒಂದು ಪ್ರಮುಖ ಕೊಡುಗೆಗಳಾಗಿವೆ ನೋಡಿ. ಖನಿಜ ಸಂಪನ್ಮೂಲಗಳು ಕೂಡ ಈ ಒಂದು ಜ್ವಾಲಾಮುಖಿ ಹತ್ತಿರ ಕಂಡು ಬರ್ತವೆ. ನಂತರದಲ್ಲಿ ಈ ಒಂದು ಭೂಶಾಖ ಶಕ್ತಿಯನ್ನು ಕೂಡ ಬಳಕೆ ಮಾಡ್ಬೋದು. ಫಲವತ್ತಾದ ಮಣ್ಣು ಕೂಡ ಈ ಒಂದು ಜ್ವಾಲಾಮುಖಿಯಿಂದ ನಾವು ಪಡಿತೀವಿ ನೋಡಿ. ಉದಾಹರಣೆಗೆ ಬಸ್ಟಾಲ್ ಏನಪ್ಪ ಅಂತಂದರೆ ಅತಿ ಹೆಚ್ಚು ಏನಾದರೂ ಫಲವತ್ತಾದ ಒಂದು ಬೆಳೆಯನ್ನು ನೀಡುತ್ತಾ ಸಹಾಯವಾಗಿದೆ. ಪೊಟ್ಯಾಸಿಯಂ ಮತ್ತು ರಂಜಕದಂಥ ಖನಿಜಗಳಿಗೆ ಇದು ಸಮೃದ್ಧವಾಗಿದೆ ನೋಡಿ.
ಈ ಒಂದು ಆಧುನಿಕ ಮತ್ತು ಮುನ್ಸೂಚನೆ ತಂತ್ರಜ್ಞಾನದ ಮೂಲಕ ನಾವು ಈಗ ಜ್ವಾಲಾಮುಖಿಯನ್ನು ನೋಡಿಕೊಳ್ಳಬಹುದು. ಸೈಸ್ಮೋಮೀಟರ್ ಅಥವಾ ಸಿಸ್ಮೋಮೀಟರ್ ಅಂತ ಕರೀತಾರೆ ನೋಡಿ. ಮ್ಯಾಗ್ಮಾ ಚಲನೆಯಿಂದ ಉಂಟಾಗುವ ಸಣ್ಣ ಭೂಕಂಪಗಳನ್ನು ಪತ್ತೆ ಹಚ್ಚುತ್ತದೆ. ಭೂಕಂಪ ಪತ್ತೆ ಹಚ್ಚಲು ಏನು ಬಳಕೆ ಮಾಡ್ತಾರೆ? ಸಿಸ್ಮೋಮೀಟರನ್ನು ಬಳಕೆ ಮಾಡ್ತಾರೆ. ಅದಕ್ಕೆ ಸೈಸ್ಮೋಮೀಟರ್ ಎಂದು ಕರೀತಾರೆ ನೋಡಿರಿ. ಅದೇ ರೀತಿಗೆ ಟಿಲ್ಟ್ ಮೀಟ್ರ್, ಸಿಸ್ಮೋಮೀಟ್ರ್ ಭೂಕಂಪದ ಒಂದು ಸಂಭಾವ್ಯತೆಯನ್ನು ಪತ್ತೆ ಹಚ್ಚಲು ಬಳಕೆ ಮಾಡುತ್ತಾರೆ. ಈ ಒಂದು ಟಿಲ್ಟ್ ಮೀಟ್ರ್ ಏನು ಬಳಕೆ ಮಾಡ್ತಾರೆ ಅಂದರೆ ಮ್ಯಾಗ್ಮಾ ತುಂಬಿಕೊಂಡಾಗ ಪರ್ವತದ ಮೇಲ್ಮೈ ಉಬ್ಬುವುದನ್ನು ಅಳೆಯುತ್ತದೆ. ಅದು ಇಲ್ಲಿ ನೋಡ್ಬೋದು ನಾವು. ಪರ್ವತ ತುಂಬಿಕೊಂಡಾಗ ಏನಪ್ಪ ಅಂತಂದರೆ ಈ ಒಂದು ಟಿಲ್ಟ್ ಮೀಟ್ರ್ ಅಳೆಯಲು ಸಹಾಯಕ ಮಾಡುತ್ತದೆ. ಸಿಸ್ಮೋಮೀಟ್ರ್ ಅಥವಾ ಸೈಸ್ಮೋಮೀಟ್ರ್ ಏನಪ್ಪ ಅಂತಂದರೆ ಭೂಕಂಪದ ಒಂದು ಕಂಡುಹಿಡಿಯಲು ಬಳಕೆ ಮಾಡುತ್ತಾರೆ. GPS ಮತ್ತು ಇನ್ಸಾರ್ ಉಪಗ್ರಹಗಳ ಬಳಕೆ ಕೂಡ ಮಾಡಲಾಗುತ್ತದೆ. ಬಾಹ್ಯಾಕಾಶದಿಂದ ಜ್ವಾಲಾಮುಖಿಯ ಒಂದು ಆಕಾರದಲ್ಲಿನ ಸೂಕ್ಷ್ಮ ಬದಲಾವಣೆಗಳನ್ನು ಮತ್ತು ಅನಿಲ ಹೊರಸೂಸುವಿಕೆಯನ್ನು ಗಮನಿಸುತ್ತದೆ. ಯಾವುದು? GPS, ಗ್ಲೋಬಲ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು ನಾವು. ಈ ರೀತಿಯಾಗಿ ಏನಪ್ಪ ಅಂತಂದರೆ ನಾವು ಜ್ವಾಲಾಮುಖಿಗಳ ಒಂದು ಪತ್ತೆಯನ್ನು ಹಚ್ಚಬೋದಾಗಿದೆ ನೋಡಿ. ಇದಿಷ್ಟು ಏನಾಗಿತ್ತು ಅಂದರೆ ಜ್ವಾಲಾಮುಖಿ ಕುರಿತುಗಳ ಬಗ್ಗೆ ಮಾಹಿತಿ ಇತ್ತು ನೋಡಿರಿ. ಜ್ವಾಲಾಮುಖಿಗಳ ಕೊಡುಗೆಗಳು ನೋಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಜ್ವಾಲಾಮುಖಿಗಳ ಒಂದು ಪರಿಣಾಮ ಏನು, ಅಪಾಯ ಏನು ಅಂತ ಅದು ಕೂಡ ನೋಡಿದ್ವಿ. ಪ್ರಮುಖ ಒಂದು ಭಾರತದಲ್ಲಿ ಕಂಡುಬರುವಂಥ ಜ್ವಾಲಾಮುಖಿಗಳು ಕೂಡ ನೋಡಿದ್ವಿ ನೋಡಿ. ಯಾವ್ಯಾವು? ಬ್ಯಾರನ್ ದ್ವೀಪ ಮತ್ತು ನಾರ್ಕೋಣಮ್ ದ್ವೀಪ ಭಾರತದಲ್ಲಿ ಕಂಡುಬರುತ್ತೆ, ಅಂಡಮಾನ್ ನಿಕೋಬಾರದಲ್ಲಿ. ನಂತರದಲ್ಲಿ ಮೌಂಟ್ ವೆಸುವಿಯಸ್ ಬಗ್ಗೆ ನೋಡಿದ್ವಿ. 1707 OE ಸ್ಫೋಟ ಕೂಡ ನೋಡಿದ್ವಿ ನೋಡಿ. ಮೌಂಟ್ ಫ್ಯೂಜಿ ಬಗ್ಗೆ ನೋಡಿದ್ವಿ. ಇದರಲ್ಲಿ 3 ರೀತಿಯ ಒಂದು ಅಗ್ನಿಪರ್ವತಗಳ ಚಕ್ರ, ಸಕ್ರಿಯ, ಸುಪ್ತ ಈ ರೀತಿ 3 ರೀತಿಯ ವಿಧಗಳು ಕೂಡ ನೋಡಿದ್ವಿ. ಜ್ವಾಲಾಮುಖಿಯ ಕುಂಡಗಳು ಯಾವ ರೀತಿ ಆಕಾರ ಹೊಂದಿದೆ ಅಂತ ನೋಡಿದ್ವಿ. ಪೆಸಿಫಿಕ್ ವರ್ತುಲ ಅಂದರೆ ಒಂದು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂಥ ರಿಂಗ್ ಆಫ್ ಫೈರ್ ಬಗ್ಗೆ ಕೂಡ ನೋಡಿದ್ವಿ ನೋಡಿ. ಇದು ಕುದುರೆಯ ಆಕಾರದ ಲಾಳದ ಆಕಾರದಲ್ಲಿ ಪ್ರದೇಶದಲ್ಲಿ ಕಂಡುಬರುತ್ತೆ ನೋಡಿರಿ, ಪೆಸಿಫಿಕ್ ಸಾಗರ. ಈ ಒಂದು ಜ್ವಾಲಾಮುಖಿ ಯಾವ ರೀತಿಯಾಗಿ ಉಗಮ ಆತಂತ ಅದು ಕೂಡ ನೋಡಿದ್ವಿ ನೋಡಿ ಮೊದಲು. ಇದಷ್ಟು ಏನಪ್ಪ ಅಂತಂದರೆ ಜ್ವಾಲಾಮುಖಿಯ ಒಂದು ಪ್ರಮುಖ ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇಗನೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಗೆ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋ ಮಾಡೋಣ ಆದಷ್ಟು ಬೇಗ. ಓಕೆ, ಬಾಯ್ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್.